ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಿದ್ದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಭ್ರಮಾಚರಣೆಯನ್ನ ಮಾಡಿದೆ. ಸುನಿತಾ ವಿಲಿಯಮ್ಸ್ ಪರ ಘೋಷಣೆ ಕೂಗಿ ಗಮನ ಸೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಶೋಧನಾ ಪರಿಷತ್ನ ಪ್ರಮುಖರು, ಈ ಕಾರ್ಯಕ್ರಮದ ಯಶಸ್ವಿಗೆ ಅವಿರತವಾಗಿ ಶ್ರಮಿಸಿದ ಸ್ಪೈಸ್ ಎಕ್ಸ್ ಹಾಗೂ ನಾಸಾ ಸಂಸ್ಥೆಗಳ ವಿಜ್ಞಾನಿಗಳು ತಂತ್ರಜ್ಞರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ಈ ವೇಳೆ ಆನಂದಪುರ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಸರ್ವರಿಗೂ ಸಿಹಿಯನ್ನ ವಿತರಿಸಿ ಸಂಭ್ರಮಿಸಿದರು. ದಿನ ಅತಿ ಸುದೀರ್ಘವಾದ ಒಂದು ಪ್ರಯಾಣ ಅಂತಾನೆ ಹೇಳ್ಬೋದು. ಇದನ್ನು ಮುಗಿಸಿ ಇವತ್ತೇನು ಬಂದಿದ್ದಾರೆ, ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಈ ದಿನ ನಮ್ಮ ದೇಶದ ಎರಡನೇ ಮಹಿಳೆ ಅಂತಲೇ ಹೇಳ್ಬೋದು. ಕಲ್ಪನಾ ಚಾವ್ಲಾ ನಂತರ ಇವರು ಎರಡನೇ ಮಹಿಳೆಯಾಗಿ ಸುಮಾರು ನಮ್ಮ ಭಾರತದ ಆತ್ಮೀಯರೇ, ಇವತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಸಂಭ್ರಮಾಚರಣೆಯನ್ನು ಆಚರಿಸ್ತಿದ್ದೇವೆ. ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ, ನಮ್ಮ ಭಾರತೀಯ ಮೂಲದ ಒಬ್ಬ ಮಹಿಳೆ ನಾಸಾದಿಂದ ಜೂನ್ 5, 2024ರಂದು ಕೇವಲ 8 ದಿನಗಳ ಅವಕಾಶಕ್ಕಾಗಿ ನಮ್ಮ ಬಾಹ್ಯಾಕಾಶಕ್ಕೆ ಹೋದಂಥ ಧೀರ ವನಿತಾ ಮಹಿಳೆ ವಿಲಿಯಮ್ಸ್. ಇವರ ಜೊತೆಗೆ ವಿಲ್ಮೋರ್ ಅವರು ಸಹ ಹೋಗ್ತಾರೆ. ಒಟ್ಟು 4 ಜನ ಇವರ ಜೊತೆಯಲ್ಲಿರ್ತಾರೆ. ಆ 8 ದಿನಗಳು ಹೋಗಬೇಕಾದಂಥ ಸುನಿತಾ ವಿಲಿಯಮ್ಸ್ ಅವರು ತಾಂತ್ರಿಕ ದೋಷದಿಂದ ನವಮಾಸಗಳನ್ನು ಹೊತ್ತು, ಅಂದರೆ 9 ತಿಂಗಳ ತನಕ ಆ ಬಾಹ್ಯಾಕಾಶದಲ್ಲಿ ಉಳಿತಾರೆ. ಸೊ ಆಗ ಅಲ್ಲಿ ಪಟ್ಟಂಥ ಹಲವಾರು ಕಷ್ಟಗಳು ಹಾಗೂ ಅಲ್ಲಿದ್ದಂಥ ಊಟದ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಇವೆಲ್ಲವನ್ನು ಎದುರಿಸಿ ಅವರು ಈ ದಿನ 3:35ಕ್ಕೆ, ಇವತ್ತಿನ ಬೆಳಗಿನ ಜಾವ 3:35ಕ್ಕೆ ಲ್ಯಾಂಡ್ ಆಗಿರುವಂಥದ್ದು ನಾವು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ. ಸೊ ಇಂಥ ಒಂದು ಧೀರ ಮಹಿಳೆ ನಮ್ಮ ಭಾರತೀಯ ಮೂಲದವರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ. ಭಾರತದ ಪದ್ಮಭೂಷಣ ಪ್ರಶಸ್ತಿ ಪಡೆದಂತೆ ರಾಷ್ಟ್ರದ ಹಲವಾರು ಪ್ರಶಸ್ತಿಗಳನ್ನು ನಾಸಾ ವಿಶ್ವಸಂಸ್ಥೆಯಲ್ಲೂ ವಿಜ್ಞಾನ ಸಂಸ್ಥೆಯಲ್ಲೂ ತೆಗೆದುಕೊಂಡಿರೋದನ್ನು ನಾವು ನಿಮ್ಮ ಗಮನಕ್ಕೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಥ ಸುನಿತಾ ವಿಲಿಯಮ್ಸ್ ಅವರು ನಮ್ಮ ಗುಜರಾತಿನ ಪಾಂಡ್ಯ ಅವರವರ ಮಗಳಾಗಿ ಅಮೇರಿಕದಲ್ಲಿ ಜನನವನ್ನು ತಾಳ್ತಾರೆ. ಸೊ ಇಂಥವರು ನಮ್ಮ ದೇಶದಲ್ಲಿದ್ದಂಥವರು ನಮ್ಮ ಗುಜರಾತಿಗೂ ಸಹ ಹಿಂದೆ ಬಂದು ಹೋಗಿರೋದನ್ನು ನಾವು ನೆನಪಿಸ್ತೇವೆ. ಆದರೆ ಇವತ್ತು ಈ ಭಾರತೀಯ ಮೂಲದ ಮಹಿಳೆ ಇವರು 2ನೆಯ ಬಾಹ್ಯಾಕಾಶ ಗಗನಯಾತ್ರಿ. ಆದರೆ ಈ ಹಿಂದೂ ಸಹ ಕಲ್ಪನಾ ಚಾವ್ಲಾ ಅವರು ಸಹ ಮೊದಲನೇ ಗಗನಯಾತ್ರಿ ಆಗಿರೋದನ್ನು ನಾವು ನೆನೆಸ್ಕೋಬೇಕಾಗತ್ತೆ. ಈಗ ವಿಜ್ಞಾನ ಉನ್ನತೀಕರಣ ಆಗಿರುವಂಥದ್ದು ಮತ್ತು ಈಗಿನ ಬರುವಂಥ ಮುಂದಿನ ಪೀಳಿಗೆಗಳಿಗೆ, ವಿಜ್ಞಾನಿಗಳಿಗೆ ಹಾಗೂ ತಂತ್ರಜ್ಞಾನಿಗಳಿಗೆ ಈ ಒಂದು ಸುನಿತಾ ವಿಲಿಯಮ್ಸ್ ಅವರ ವಿಶೇಷವಾದಂಥ ಧೈರ್ಯ, ಶಕ್ತಿ ಹಾಗೂ ಅವರ ಒಂದು ಕಾರ್ಯಾಚರಣೆ ನಿಜವಾಗಿ ಅಮೋಘವಾದದ್ದು ಮತ್ತು ಪ್ರಶಂಸನೀಯವಾಗಿರುವಂಥದ್ದು. ಹೀಗೆ ನಮ್ಮ ಭಾರತದ ಒಬ್ಬ ಮಹಿಳೆಗಾಗಿ ಈಗಾಗಲೇ 8 ದಿನಗಳಿಗೆ ಬರಬೇಕಾದವರು ಆ ವಿದ್ಯಾರ್ಥಿ ತಾಯಿಯ ಜೊತೆ ಬಟ್ಟೆ ತೊಳೆಯೋ ಜಾಗಕ್ಕೆ ತೆರಳಿದ್ದನು. ಕಲ್ಲು ಕ್ವಾರಿಯಲ್ಲಿ ಸಂಗ್ರಹವಾಗಿದ್ದ ನೀರಿನಲ್ಲಿ ಬಟ್ಟೆ ತೊಳೆಯಲು ಅಮ್ಮನ ಜೊತೆ ತೆರಳಿದ್ದ ಶಮಂತ್ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಈ ಘಟನೆ ನಡೆದಿರೋದು ಹೊಸನಗರ ತಾಲೂಕಿನ ಬ್ರಹ್ಮೇಶ್ವರ ಅಂಬೇಡ್ಕರ್ ಕಾಲೋನಿಯಲ್ಲಿ. ಕಲ್ಲು ಕ್ವಾರಿಗೆ ತೆರಳಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ಮಾರುತಿಪುರ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಶಮಂತ್ ಮೃತಪಟ್ಟಿದ್ದಾನೆ. ತೊಳೆದ ಬಟ್ಟೆಗಳನ್ನು ತರುವ ವೇಳೆ ಈ ಘಟನೆ ನಡೆದಿದೆ. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ.